ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಭೂದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಯಾವ್ದಾಯ್ತೀಗ? ಪ್ರಮಾಣಂ ಪ್ರಾಣ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಪ್ರಮಾಣಂ ಪ್ರಾಣನಿಲಯಃ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿರೇಕಾತ್ಮ ಜನ್ಮ ಮೃತ್ಯು ಜರಾತಿಗಃ. ಪ್ರಮಾಣಂ ಪ್ರಾಣನಿಲಯಃ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿತ್ ಏಕಾತ್ಮ ಜನ್ಮ ಮೃತ್ಯು ಜರಾತಿಗಃ. ಪ್ರಮಾಣಂ ದೇವರು ಏನಾಗಿದ್ದಾನೆ? ಪ್ರಮಾಣವಾಗಿದ್ದಾನೆ, ಎಲ್ಲದಕ್ಕೂ ಪ್ರಮಾಣ. ಅದೇ ಇದೆ ಶುದ್ಧಂ ಪ್ರಮಾಣಂ ಸಮೇ ಅಂತ. ಉಳಿದವರು ಯಾರಿಗೂ ಕೂಡ ಹರಿವಾಯುಗಳನ್ನು ಬಿಟ್ರೆ ಯುದ್ಧ ವ್ಯಕ್ತಿ ಪ್ರಮಾಣ ಅಂತ ಹೇಳಬಾರ್ದು. ಹೇಳಿದ್ರೆ ಅದೇನಂತ, ವ್ಯಕ್ತಿ ಯಾರೇ ಆಗಿದ್ರು ಕೂಡ ರುದ್ರದೇವರು ಭಾರಿ ದೊಡ್ಡವರು, ಹೋದಲ್ಲೂ ಪಾಶುಪತ ಪ್ರಮಾಣ ಆಗಲಿಲ್ಲ, ಆದರೆ ಭಾಗವತ ಪ್ರಮಾಣ ಆಯ್ತು ವೇದವ್ಯಾಸರುಗಳಲ್ಲಿ. ಆ ಪ್ರಮಾಣಂ ಶುದ್ಧಂ ಪ್ರಮಾಣಂ. ಯಾಕೆ? ಅವರೆಲ್ಲ ಸಾಕ್ಷಿ ಪ್ರತ್ಯಕ್ಷ, ದೋಷ ಇಲ್ಲೇ ಇಲ್ಲ, ಆದ್ರೆ ಶುದ್ಧಂ ಪ್ರಮಾಣ. ಅದು ಇನ್ನೊಂದು ಅರ್ಥ. ಪ್ರಾಮಾಣಂ ಪ್ರಕೃಷ್ಟ ಮಾ, ಪ್ರಕೃಷ್ಟ ಅನಶ್ಚ ಅಸ್ಮಾತ್. ಮಾ ಅಂದ್ರೆ ಮಹಾಲಕ್ಷ್ಮಿ, ಅನ ಅಂದ್ರೆ ಪ್ರಾಣದೇವರು. ಅವ್ರು ಭಾರಿ ಮೇಲಿದ್ದಾರೆ ಇವರ ಅನುಗ್ರಹದಿಂದಾಗಿ. ಇವ್ರು ಅಪಾಯಿಂಟ್ ಮಾಡಿದ ಅರೋರು ಅಂದ್ರೆ ಏನಾಯ್ತು ಅವರಿಗೆ? ವಿಷ್ಣು ಸರ್ವೋತ್ತಮ ಆಗ್ಬಿಡ್ತಾರೆ. ಮಾ ಅನ ಮಾನ ಪ್ರಾಣ ನಿಲಯ. ಇಮ್ಮಿಡಿಯೇಟ್ ಅದೇನೆ, ಪ್ರಾಣಕ್ಕೆ ನಿಲಯ, ಪ್ರಾಣಕ್ಕೆ ಆಶ್ರಯ. ಅಥವಾ ಪ್ರಾಣಸ್ಯ ನಿತರಾಂ ಲಯ ಪ್ರಳಯಕಾದ್ರೆ ಬ್ರಹ್ಮೇಶ ಚಕ್ರೋತ್ಕರ. ಪರಮಾತ್ಮ ಲಯನೂ ಮಾಡ್ತಾನೆ. ಉಳಿದವರಿಗೆಲ್ಲ ಹುಟ್ಟು ಇದೆ, ಲಯನೂ ಇದೆ. ಅದು ಈ ದೋಷ ಇವರಿಗೆ ಬರುತ್ತೆ. ಆದ್ರೆ ದೋಷ ಅವ್ರಿಗೆ ಹೇಳ್ಕೊಂಡೇ ಇಲ್ಲ ಅಂದ್ರೆ ಸಮಸ್ಯೆ ಬರಲಿಲ್ಲ. ಪ್ರಾಣ ನಿಲಯ ಪ್ರಾಣಭೃತ್ ಪ್ರಾಣಜೀವನ. ಪ್ರಾಣಭೃತ್ ಪ್ರಾಣನನ್ನೇ ಧರಿಸಿದ್ದಾರೆ. ಪ್ರಾಣಜೀವನ ಪ್ರಾಣಸ್ಯ ಪ್ರಾಣಂ ಜೀವಯತೀತಿ ಪ್ರಾಣಜೀವನ. ಪ್ರಾಣದೇವರಿಗೂ ಜೀವನವನ್ನು ಕೊಡ್ತಾರೆ. ಅವ್ರು ಅವತಾರ ಮಾಡಿದ್ದು ಕೂಡ ಅಪ್ಪಣೆ ಮಾಡಿದಾಗಲೇ. ಎಲ್ಲ ಅವತಾರಗಳು ಹಾಗೆ ಬಂದಿರೋದು, ಮತ್ತಿರೋದು ಹಾಗೆ. ಪ್ರಾಣಜೀವನ ಪ್ರಾಣಜೀವಾನ್ ನಯತೀತಿವ. ಇನ್ನೊಂದು ಅರ್ಥ, ಪ್ರಾಣದೇವರೇ ಜೀವ ಅಂತ ಯಾರು ಬದುಕಿರ್ತಾರೆ ಅವರಿಗೆ ನೈತಿ ಭಾರಿ ಮೇಲೋಯ್ತಾನೆ ಅವ್ರನ್ನೆಲ್ಲ. ಗೊತ್ತಾಯ್ತಾ? ಪ್ರಾಣದೇವರೇ ಜೀವ, ಪ್ರಾಣಸ್ಯ ಪ್ರಾಣ. ಭಾರಿ ಪ್ರಿಯರು ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ, ಅವ್ರು ನಮ್ಮ ಪ್ರಾಣ ಅಂತ ಕರೀತಾರೆ. ಅದಕ್ಕೆ ಪ್ರಾಣ ಜೀವನ. ಆಚಾರ್ಯ ಶಾಸ್ತ್ರ ಯಾವ ರೀತಿ ಓದ್ಬೇಕು ನಾವು ಅದನ್ನ? ಪ್ರಾಣದೇವರ ಶಾಸ್ತ್ರ ಅಂದ್ಮೇಲೆ ರೂಪಮನ್ಯ ದಿವ ಧನ್ಯಮಾತ್ಮನ. ಆದ್ರಿಂದ ಅದನ್ನ ಪ್ರಾಣ ಅಂತ ತಿಳ್ಕೋಬೇಕು. ಅದು ಟಾಪ್ ಪ್ರಯಾರಿಟಿ ಕೊಡಬೇಕು. ಇವತ್ತು ನೋ ಪ್ರಯಾರಿಟಿ. ಒಪ್ಪೋದಿಲ್ಲ, ಒಪ್ಪಿದ್ರೆ ಪ್ರಯಾರಿಟಿ ಇರೋದಿಲ್ಲ. ಒಪ್ಪದ ಪ್ರಾಣಜೀವಾನ್ ನಯತೀತಿ ಪ್ರಾಣಜೀವನ. ತತ್ವಂ ತತ್ವಂ ತತ್ವ ಅಂದ್ರೆ ಸ್ವತಂತ್ರ ತತ್ವಂ ಅಂತ ಅರ್ಥ. ಸ್ವತಂತ್ರ ತತ್ವ. ತತ್ವ ಹೊಸ ಅರ್ಥ ಆಯ್ತು. ಯಾವುದು ಯಾವ ಕಾಲಕ್ಕೂ ಬದಲಾಗೋದಿಲ್ಲವೋ ಅದು ಮುಖ್ಯ ತತ್ವ. ದೇವರು ಎಂದು ಬದಲಾಗೋದಿಲ್ಲ, ಅದರಿಂದ ತತ್ವಂ. ತತ್ವವಿತ್ ಎಲ್ಲಾ ತತ್ವವನ್ನು ತಿಳಿದವನು. ಉಳಿದವರು ತತ್ವನೂ ಅಲ್ಲ, ತತ್ವ ತಿಳಿದವರು ಅಲ್ಲ. ಮಹಾಲಕ್ಷ್ಮಿ ಎಲ್ಲ ಗೊತ್ತಿದ್ರು ಸ್ವಾತಂತ್ರ್ಯ ಇಲ್ಲ. ವಾಯುದೇವರಿಗೆ ಅವರಿಬ್ಬರು ಬಿಟ್ಟರೆ ಉಳಿದ ಕಡೆಗೆ ಜ್ಞಾನ ಇದ್ರೂ ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ತತ್ವವಿತ್. ತತ್ವಜ್ಞಾನಿಗಳು ಅಂತ ಕರೆದ್ರೆ ಚೈತೀರ್ಥ ತತ್ವ ಸಂಖ್ಯಾನ ಟೀಕ ಓದಿದ್ರೆ ನೆನಪಿರ್ತದೆ. ತತ್ವವೇ ಇಲ್ಲ ಅಂತ ಹೇಳ್ತಾನೆ, ಹೇಳ್ಬೇಕು ಅವನಿಗೆ ತತ್ವವೇ ಇಲ್ಲ ಅಂತ ಹೇಳ್ತೇನೆ. ಈ ತತ್ವ ಹೋದಲ್ಲ ಹಾಗಿದ್ರೆ ಹೇಳಿದ್ದ ಅಂತ ಅಲ್ಲೇ ಕಾಂಟ್ರಾಕ್ಷನ್ ಮಾಡ್ಕೊ. ತತ್ವವೇ ಇಲ್ಲ ಅಂತ ಹೇಳೋನು ಆ ಮಾತು ತತ್ವ ಹೋದಲ್ಲೋ. ತತ್ವ ಅಂದ್ರೆ ತತ್ವ ಇಲ್ಲ ಅನ್ನೋ ಮಾತು ಹೋಯ್ತು. ಅಲ್ಲ ಅಂದ್ರೆ ಪ್ರಮಾಣನೇ ಇಲ್ಲ ಹಾಗೆ. ಅರ್ಥ ಆಯ್ತಾ? ಅದೆಲ್ಲ ಅರ್ಥ ಮಾಡ್ಕೊಂಡು ಹ್ಯಾಕೆ ಕಾಂಟ್ರಾಕ್ಟ್ ಮಾಡ್ಕೋತಾರ. ಯಾರ ಮಾತು ಕೇಳಬೇಡಿ, ನನ್ನ ಮಾತು ಕೇಳಿ ಅಂತ ಹೇಳಿದ. ಅವಾಗ ಏನ್ ಹೇಳ್ತಾರೆ? ನೀನು ಎಲ್ಲರೆಲ್ಲ ಸೇರಿ ನಿನ್ನ ಮಾತೇ ಕೇಳೋದಿಲ್ಲ. ಪ್ರಾಣಭೃತ್ ಪ್ರಾಣಜೀವನ ತತ್ವಂ ತತ್ವವಿದೇಕಾತ್ಮ. ಏಕಾತ್ಮ, ಒಬ್ಬನೇ ಸ್ವಾಮಿ, ಏಕಃ ಆತ್ಮ. ಮತ್ತೆ ಎಷ್ಟೇ ರೂಪ ತಗೊಂಡ್ರು ಒಂದೇ ಸ್ವರೂಪ, ಏಕಂ ಸ್ವರೂಪ. ಸ್ವರೂಪದಲ್ಲಿ ಬದಲಾವಣೆ ಇಲ್ಲ. ಜನ್ಮ ಮೃತ್ಯು ಜರಾತಿಗ. ಜನ್ಮಾತಿಗ ಮೃತ್ಯುತಿಗ ಜರಾತಿಗ. ಜನ್ಮವಿಲ್ಲದವನು, ಮೃತ್ಯು ಇಲ್ಲದವನು, ಮುಪ್ಪಿಲ್ಲದವನು. ನಮಗೆ ದೊಡ್ಡ ಸಮಸ್ಯೆ ಇರೋದೆಲ್ಲಿ? ಮೂರೇ ದೊಡ್ಡ ಸಮಸ್ಯೆಗಳು: ಜನ್ಮ ಮೃತ್ಯು ಜರಾ ವ್ಯಾಧಿ ದೋಷ. ಭಗವದ್ಗೀತೆಯಲ್ಲಿ ಬರುತ್ತೆ.
ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನ. ದೋಷ ನಮ್ಮಲ್ಲಿದೆ, ದೇವರಲ್ಲಿ ನಿರ್ದೋಷತ್ವ ಇದು ದೇವರಲ್ಲಿಲ್ಲ. ಚಿಂತಾ ಸಂತಾಪ ಲೇಪೋದ್ಭವ ಮೃತಿರ್ವಖರ ಶೇಷ ದೋಷಾತಿ ದೂರಂ. ಅದಕ್ಕೆ ದೇವರಲ್ಲಿ ಅದು ಯಾವುದೂ ಇಲ್ಲ. ಆದ್ದರಿಂದ ದೇವರು ಸರ್ವೋತ್ತಮ. ಇದು ಬಹಳ ಮುಖ್ಯವಾಗಿ ಇಷ್ಟು ಕೇಳಿದ್ದದೇನೆ. ಅದು ಜನ್ಮ ಮೃತ್ಯು ಜರಾತಿಗರಲ್ಲ ಅವರು. ಜನ್ಮ ಮೃತ್ಯು ಜರಾತಿಗ ಈ ಪಾತ್ರ ಸುಮ್ಮನೆ ಓದಿದಾಗ ಅರ್ಥ ಆಗೋದು ಬೇರೆ, ಮತ ವಿಮರ್ಶೆ ಮಾಡಿದಾಗ ಅರ್ಥ ಆಗೋದು ಬೇರೆ. ಉಳಿದು ಎಲ್ಲರಿಗೂ ಕೂಡ, ಎಲ್ಲರಿಗೂ ಅಂದ್ರೆ ಹೇಳೋನಿಗೂ ಕೇಳೋನಿಗೂ ಕೂಡ ಇದೆ. ಭೂರ್ಭುವ ಸ್ವಸ್ತರುಸ್ತಾರ ಸವಿತಾ ಪ್ರಪಿತಾಮಹ ಯಜ್ಞೋ ಯಜ್ಞಪತಿರ್ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ. ಅಲ್ಲಿ ಪ್ರಾಣಾಯ ನಮಃ, ಪ್ರಾಣ ನಿಲಯಾಯ ನಮಃ, ಪ್ರಾಣಭೃತೆ ನಮಃ, ಪ್ರಾಣಜೀವನಾಯ ನಮಃ, ತತ್ವಾಯ ನಮಃ, ತತ್ವವಿದೇ ನಮಃ, ಏಕಾತ್ಮನೇ ನಮಃ, ಜನ್ಮ ಮೃತ್ಯು ಜರಾತಿಗಾಯ ನಮಃ. ಈಗ ಭೂರ್ಭುವ ಸ್ವಸ್ತರವೇ ನಮಃ, ಭೂರ್ಭುವ ಸ್ವಸ್ತರವೇ ನಮಃ ಒಂದೇ ಪದ. ತಾರಾಯ ನಮಃ, ಸವಿತ್ರೇ ನಮಃ, ಪ್ರಪಿತಾಮಹಾಯ ನಮಃ, ಯಜ್ಞಾಯ ನಮಃ, ಯಜ್ಞಪತಯೇ ನಮಃ, ಯಜ್ವನೇ ನಮಃ. ಯಜ್ವನ್ ಶಬ್ದ ಅದು. ಆಮೇಲೆ ಯಜ್ಞಾಂಗಾಯ ನಮಃ, ಯಜ್ಞವಾಹನಾಯ ನಮಃ. ಭೂರ್ಭುವ ಸ್ವಸ್ತರುಸ್ತಾರ. ಭೂರ್ಭುವ ಸ್ವಸ್ತರು. ಭೂಹು ಪೂರ್ಣ, ಭುವಃ ಭೂತಿ ಮಹಾಲಕ್ಷ್ಮಿಗಿಂತ ಪೂರ್ಣ, ಸ್ವಹ ಜ್ಞಾನಾನಂದಮಯವಾದಂತಹ ತರು. ತರು ಅಂದ್ರೆ ತಾರೈತಿ ತರುಹು. ವೃಕ್ಷ, ತರು ವೃಕ್ಷ, ಕಲ್ಪವೃಕ್ಷ ಇದೆ. ಅವರಿವರಿಗೆಲ್ಲ ಎಲ್ಲರಿಗೂ ಕಲ್ಪವೃಕ್ಷ ಪರಮಾತ್ಮ. ಸ್ವಸ್ತರು ಅಂದ್ರೆ ಸ್ವರ್ಗದ ವೃಕ್ಷ. ಸ್ವರ್ಗದ ವೃಕ್ಷ ಅಂದ್ರೇನು? ಕಲ್ಪವೃಕ್ಷ. ಕಲ್ಪವೃಕ್ಷ. ಸ್ವರ್ಗದ ಥೇನು ಅಂದ್ರೆ ಕಾಮಧೇನು. ಅದಕ್ಕೆ ಭೂರ್ಭುವ ಸ್ವಸ್ತರು ತಾರಹ. ಅದೇ ಭೂ ಅಂದ್ರೆ ಪೂರ್ಣ, ಭೂ ಅಂದ್ರೆ ಲಕ್ಷ್ಮೀಪತಿ, ಸ್ವಹ ಅಂದ್ರೆ ಜ್ಞಾನಾನಂದ ಪೂರ್ಣ. ತರು ಭಕ್ತರಿಗೆ ಎಲ್ಲದನ್ನು ಯೋಗ್ಯವಾಗಿ ಕೊಡ್ತಾರೆ. ಸುಖಾನ ಜ್ಞಾನ ಆನಂದ. ಸು ಅಂದ್ರೆ ಆನಂದ, ವ ಅಂದ್ರೆ ಜ್ಞಾನ, ಸ್ವಹ ಅಂದ್ರೆ ಆನಂದ ಜ್ಞಾನ. ಅವೆಲ್ಲ ಹೊಂದಿರ್ತಾನೆ. ಅಂತ ಉಳಿದವರಿಗೆ ಯಥಾಯೋಗ್ಯವಾಗಿ ಕೊಟ್ಟು ತಾಟಿಸ್ತಾರೆ ಸಂಸಾರವನ್ನ. ತಾರಹ ತಾರಯತೀತಿ ತಾರಹ. ಗಾಯತ್ರಿ ಮಂತ್ರದ ಅರ್ಥ ಅದು. ಸೊ ಗಾಯತ್ರಿ ಪ್ರತಿಪಾದ್ಯ ನಾರಾಯಣ ವಿಷ್ಣು. ತಾರಹ ತರತಿ ತಾರಯತಿ, ಎಲ್ಲವನ್ನೂ ಸಹ ಎಂದ್ ಬಂದ್ರು ದಾಟ್ತಾನೆ, ನಿರ್ದೋಷ. ತಾರಯತಿ ಭಕ್ತರನ್ನ ದಾಟಿಸ್ತಾನೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ. ಅದಕ್ಕೆ ತಾರಯತಿ. ತಾರ ಅಂದ್ರೆ ಓಂಕಾರ, ಓಂಕಾರದ ಪ್ರತಿಪಾದ್ಯನಾಗಿದ್ದಾನೆ. ಸವಿತಾ ಪ್ರಸವಿತಾ, ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಪ್ರಪಿತಾಮಹ, ಪ್ರಪಿತಾಮಹ ಅಂದ್ರೆ ಏನರ್ಥ? ಮುತ್ತಜ್ಜ, ಮುತ್ತಾತ ಅಂತ ಅರ್ಥ. ದೇವ್ರ ಮುತ್ತಾತ ಅಂದ್ರೆ ಎಷ್ಟಕ್ಕೆ ಬಂದಾಗೈತೆ ಈಗ? ನಮ್ಮಪ್ಪ ಅಮ್ಮ ತಾತ ಮುತ್ತಾತ ಅವ್ರ ಇಷ್ಟ ಆಯ್ತು ದೇವರು. ಅದು ಸ್ವಾರಸ್ಯ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮಹಾಲಕ್ಷ್ಮೀ ದೇವಿ ದೇವರನ್ನ ಪತಿ ಅಂತ ಆರಾಧನೆ ಮಾಡೋದು, ಬೇರೆ ಯಾರು ಮಾಡೋ ಹಾಗಿಲ್ಲ. ಪತಿ ಅಂತ ಅವರು ಮಾತ್ರ. ಸಾಕ್ಷಾತ್ ಗುರು ಅಂತ ಆರಾಧನೆ ಮಾಡಬೇಕಾಗಿದ್ದು ಬ್ರಹ್ಮವಾಯುಗಳು. ಸಾಕ್ಷಾತ್ ಗುರು, ಸಾಕ್ಷಾತ್ ಅವರು ಮಾತ್ರ. ಆಮೇಲೆ ತಂದೆ ಅಂತ ಉಪಾಸನೆ ಮಾಡಬೇಕು ಬ್ರಹ್ಮವಾಯುಗಳು ಮಾತ್ರ. ತಂದೆ ಅಂತ ಉಪಾಸನೆ, ಪ್ರಾಣಾದ್ವಾಯು ರಜಾಯತ. ದೇವತೆಗಳೆಲ್ಲ ಪಿತಾಮಹ ಅಂತ ಉಪಾಸನೆ ಮಾಡಬೇಕು. ದೇವತೆಗಳೆಲ್ಲ, ಮನುಷ್ಯರೆಲ್ಲ ಪ್ರಪಿತಾಮಹ ಅಂತ ಮಾಡಬೇಕು. ಅರ್ಥಾತ್ ರುದ್ರದೇವರಿಂದ ಪ್ರಾರಂಭ ಮಾಡಿ ಎಲ್ಲರಿಗೂ ತಾತ, ಉಳಿದವರೆಲ್ಲ ಮುತ್ತಾತ. ಗೀತಾ ಇದರಲ್ಲಿ ಭಾಗವತ ಕೋಟ್ ಮಾಡ್ತಾರ ವಾಕ್ಯನ, ಹೀಗೆ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ಪ್ರಪಿತಾಮಹ ಅರ್ಥ ಆಗತ್ತೆ. ಅರ್ಥ ಈ ಕಾನ್ಸೆಪ್ಟ್ ಇಲ್ಲದೆ ಹೋದ್ರೆ ಮುತ್ತಜ್ಜ ಅಂತ ಮಾಡ್ಕೊಂಡ್ಬಿಟ್ರೆ ಏನಾಯ್ತು? ಈಗ 4 ಜನರೇಷನ್, 3-4 ಕ್ಲೋಸ್ ಅಲ್ಲಿ ಆಗಿಲ್ಲ. ಪ್ರಪಿತಾಮಹ ಆಗ ಆಚಾರ್ಯ ಭಾಗವತಾತ್ಮಲ್ಲಿ ಬರೆದಿದ್ದಾರೆ. ವಿಷ್ಣು ಸಹಸ್ರನಾಮ ಭಾಷ್ಯ ಅದು ಏನ. ಅದೇ ಹೇಳಿದ್ದೇನು, ಎಲ್ಲರೂ ದೇವರೇ. ಯಜ್ಞ 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 ನಿಯಾಮಕ, ಯಜ್ಞ ಪ್ರತಿಪಾದ್ಯ, ಯಜ್ಞ ಬುಕ್ ಎಲ್ಲ ಸೇರ್ಕೊಂಡೋಯ್ತು. ಅಥವಾ ಯದಸ್ತಿ ತದ್ ಜಾನಾತೀತಿ ಯಜ್ಞ. ಇದ್ರೆ ದೇವ್ರು ತಿಳಿಲೇಬೇಕದು. ಇರೋದೆಲ್ಲ ಗೊತ್ತು ಅಂತ ಹೇಳ್ತಾನೆ. ಹಾಗೆ ದೇವ್ರಿಗೆ ಇರೋದೆಲ್ಲ ಗೊತ್ತು. ಇರೋದೆಲ್ಲ ಗೊತ್ತು ಅಂದ್ರು ಒಂದೇ, ಸರ್ವಜ್ಞ ಅಂದ್ರು ಒಂದೇ. ಯದಸ್ತಿ ತದ್ ಜಾನಾತೀತಿ ಯಜ್ಞ. ಅಷ್ಟೇ ಅಲ್ಲ, ಯದಸ್ತಿ ತದ್ ಜ್ಞಾಪಯತಿ. ಏನಿದೆಯೋ ಅದನ್ನ ಪರಮಾತ್ಮ ತಿಳಿಸ್ಕೊಡ್ತಾನೆ. ಸುಳ್ಳು ಹೇಳೋದಿಲ್ಲ, ಇದನ್ನು ತಿಳಿಸ್ಕೊಡ್ತಾನೆ. ಯಜ್ಞಪತಿ, ಯಜ್ಞಕ್ಕೆ ಪತಿಯಾಗಿದ್ದಾನೆ. ಯಜ್ಞಕ್ಕೆ ಯಜ್ಞಾಭಿಮಾನಿ ದೇವತೆಗಳಿಗೆ ಪಾಲನೆ ಮಾಡ್ತಾನೆ. ಆನಂದ ಕೊಡ್ತಾನೆ. ಆದ್ರಿಂದ ಯಜ್ಞಪತಿ ಇನ್ನೊಂದು ಅರ್ಥ. ಯಜ್ಞಕ್ಕೆ ಪ್ರತಿಪಾದ್ಯತ್ವೇನ ಪತಿ. ಮತ್ತೆ ಯಜ್ವಾ, ಯಜಮಾನ್ಯಂತ ಯಜ್ಞ ಮಾಡಿಸೋದು ಅವನೇನೆ.
ಯಜಮಾನಲ್ಲಿ ನಿಂತು ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಹಿನ. ಅದಕ್ಕೆ ಅರ್ಥ ಆಗುತ್ತೆ. ಅಲ್ಲಿ ಬ್ರಹ್ಮದ ಯಜ್ಞ ಅಂತ ಇಟ್ಕೊಂಡ್ರೆ ಆಯ್ತು ಅಷ್ಟೇ. ಯಜ್ಞಾಂಗ, ಯಜ್ಞದ ಅಂಗಗಳು ಅವನೇ. ಯಜ್ಞಗಳ ಅಂಗ ಯಾವುದು? ಹವಿಸ್ಸು ಇತ್ಯಾದಿಗಳು ಬರ್ಬೇಕಲ್ಲ, ಹವಿಸ್ಸು ಇತ್ಯಾದಿಗಳು ಬೇಕು. ಆಮೇಲೆ ಶುಕ್ಶ್ರುವ, ಯಾವುದೋ ಚಮಚದಲ್ಲೆಲ್ಲ ಹಾಕಬಾರ್ದು, ಶುಕ್ಶ್ರುವ ಹತ್ತಿರುತ್ತೆ ಅದರಲ್ಲೇ ಹಾಕಬಾರ್ದು. ಅದು ಕಟ್ಟಿಗೆಯಲ್ಲಿ ಮಾಡಿರ್ತಾರೆ. ಸುಮ್ಮನೆ ಅದು ಕಾಮನ್ ಸೆನ್ಸ್ಗೆ ಆ ವಿಷಯ ಬೇರೆ. ಯಾತ ಕಟ್ಟಿಗೆ ಮಾಡ್ತಾರೆ ಎಂಬ ವಿಷಯ ಬೇರೆ. ಯಾಕಂದ್ರೆ ಯಜ್ಞಕ್ಕೆ ಅಗ್ನಿ ಬೇಕು. ಅಗ್ನಿ ಬರೋದು ಯಾವುದರಿಂದ? ಸೌದೆಯಿಂದ. ಅದೇ ಅಗ್ನಿಯಿಂದ ಅಗ್ನಿಯಿಂದನೇ ಹೊಡೆದಾಗ ಇದು ಸ್ವಾರಸ್ಯ. ಅದು ಅಧ್ಯಾತ್ಮ. ಹೊರಗಿನ ಅರ್ಥ ಅಂದ್ರೆ ಬೀಸೋಟ್ ಕಾದು ಬಿಡುತ್ತೆ ಬೇಗ. ಇದು ಹಿಡ್ಕೊಳಕ್ಕೆ ಆಗೋದಿಲ್ಲ, ಇದು ಕಾಯೋದಿಲ್ಲ. ಇದೇನದು ಹೀಟ್ಗೆ ಗುಡ್ ಕಂಡಕ್ಟರ್ ಯಾವುದು? ಮೆಟಲ್. ಇದು ಬ್ಯಾಡ್ ಕಂಡಕ್ಟರ್ ಆದ್ದರಿಂದ ಎಷ್ಟೊತ್ತು ಬೇಕಾದ್ರೆ ಹಿಡ್ಕೊಂಡ್ರು. ಕೊನೆ ಪೂರ್ಣಾವತಿ ಅವ್ರು ಹಿಡ್ಕೊಂಡಿರ್ತಾರೆ, ಕಾದು ಬಿಟ್ಟಿರುತ್ತೆ, ಮುಂಚೆ ಬಿಡಿಸಿ ಹಾಕ್ಬಿಡ್ತಾರೆ. ಹಾಗಾಗಬಾರ್ದು. ಸರಿಯಾಗಿ ಹಾಕ್ಬೇಕಾದ್ರೆ ಅದು ವ್ಯವಸ್ಥೆ ಆಗಿರ್ಬೇಕು. ಅದಕ್ಕೆ ಅದನ್ನ ಹಿಡ್ಕೊಂಡ್ರೆ ಸಮಸ್ಯೆ ಬರೋದೇ ಇಲ್ಲ. ಅದು ಯಜ್ಞ ಯಜ್ಞಾಂಗ. ಎಲ್ಲ ಯಜ್ಞಗಳು ಅವನೇನೆ. ಯಜ್ಞವಾಹನ, ಯಜ್ಞವಾಹಂ ನಯತಿ. ಯಾರು ಯಜ್ಞವಾಹನ ಇದ್ದಾರಲ್ಲ, ಯಜ್ಞವಾಹ ಮುಖ್ಯವಾಗಿ ಮೇಲ್ನೋಟಕ್ಕೆ ಅಗ್ನಿ ಹೊತ್ತಾನೆ. ಯಜ್ಞಕ್ಕೆ ಅಲ್ಲ, ಮುಖ್ಯವಾಗಿ ಯಾರು? ವಾಯುದೇವರು. ಯಾತಕ್ಕೆ? ಅಗ್ನಿ ಇರ್ಬೇಕಾದ್ರೆ ಏನಿರ್ಬೇಕು? ಹೀಗೆ ಬಿಸೋಕ್ ಶುರು ಮಾಡೋದಿಲ್ಲ, ವಾಯು ಬೇಕಲ್ಲ. ಮುಖ್ಯ ಯಜ್ಞಕ್ಕೆ ಬೇಕಾದ ಸಾಧನೆ ಯಾರು? ವಾಯುದೇವರೇ. ಆದ್ರಿಂದ ಅವರನ್ನ ನಯತಿ, ಜೀವೋತ್ತಮತ್ವೇನ ಮೇಲಿಟ್ಟಿದ್ದಾರೆ. ಮುಖ್ಯ ಅವರಿರ್ತಾನೆ. ಇವತ್ತು ಅಗ್ನಿ ಇಲ್ದವ್ರು ಯಜ್ಞ ಆಗಲ್ಲ, ವಾಯು ಇಲ್ದ್ರೆ ಅಗ್ನಿನೇ ಸಿಗೋದಿಲ್ಲ. ಆದ್ರೆ ವಾಯುದೇವರು ಪ್ರಧಾನವಾದ್ದರಿಂದಾಗೇನೆ ಯಜ್ಞವಾಹ ಅಂದ್ರೆ ಅವರು ಮುಖ್ಯವಾಗಿದೆ. ಅವರನ್ನ ಜೀವೋತ್ತಮತ್ವೇನ ನಯತಿ, ಹಾಗಿದ್ದಾನೆ. ಅದಾದ ಮೇಲೆ ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞ ಗುಹ್ಯಂ ಅನ್ನಮನ್ನಾದ ಏವ ಚ. ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯಂ ಅನ್ನಂ ಅನ್ನಾದ ಏವ ಚ. ಯಜ್ಞಭೃತೆ ನಮಃ, ಯಜ್ಞಕೃತೆ ನಮಃ, ಯಜ್ಞಿನೇ ನಮಃ, ಯಜ್ಞಭುಜೇ ನಮಃ, ಯಜ್ಞ ಸಾಧನಾಯ ನಮಃ, ಯಜ್ಞಾಂತಕೃತೆ ನಮಃ, ಯಜ್ಞಗುಹ್ಯಾಯ ನಮಃ, ಅನ್ನಾಯ ನಮಃ, ಅನ್ನಾದಾಯ ನಮಃ, ಏವಚ ನಮಃ ಅನ್ಬೇಕಿಲ್ಲ. ಏವ ಇದಕ್ಕಿರೋದು ಅಷ್ಟೇ. ಅದಕ್ಕೂ ಅರ್ಥ ಇದೆ. ಮತ್ತೆ ಎಲ್ಲದಕ್ಕೂ ಏವ ಸೇರಿಸ್ಕೋಬೇಕೀಗ. ಅದು ಸ್ವಾರಸ್ಯ. ಮತ್ತೆ ಏನು ಇಷ್ಟಕ್ಕೂ ವಿಷ್ಣುರೇವ ಭೂತಕೃ ವಷತ್ಕಾರ ಏವ. ಉಳಿದವರು ಯಾರು ಏವ ಅಲ್ಲ ಅಂದ್ರೆ ಯುನಿಕ್ ಅಂತ. ಬೇರೆ ಎಲ್ಲರಿಗೂ ಆಗಿದ್ರೆ ಇದು ದೇವ್ರಿಗೆ ಸ್ಪೆಷಲ್ ಆಗೋದಿಲ್ಲ. ದೇವ್ರು ಯುನಿಕ್ ಆದ್ರಿಂದ ಏವಚ. ಕ್ಷೇತ್ರಜ್ಞ ಏವಚ ಹಿಂದೆ ಬಂದಿತ್ತು. ಕ್ಷೇತ್ರಜ್ಞ ಏವಚ ಬಂದಿತ್ತು. ಹೆಚ್ಚು ಕಡೆ ಬಂದಿಲ್ಲ. ಏವಚ ಅಥ ಏವಚ ಇಷ್ಟೇ ಬಂದಿರೋದು. ಬೆಳಗ್ಗೆಲ್ಲ ಬರೀ ನಾಮಗಡೆ. ಅದು ಕೂಡ ದೇವ್ರ ಹೆಸರೇ. ಯಾಕೆ? ಸರ್ವಶಬ್ದ ವಾಚನ ಆದ್ದರಿಂದ. ಏವ ಅಂದ್ರು ದೇವರು, ಚ ಅಂದ್ರು ದೇವರು, ವಾ ಅಂದ್ರು ದೇವರು, ದೀರ್ಘ ಅಂದ್ರು ದೇವರು, ಹ್ರಸ್ವ ಅಂದ್ರು ದೇವರು. ಆ ಅರ್ಥದಲ್ಲಿ ಅದು ಹೌದೇನೆ. ಆಗ ನಮಗೇನಾಗುತ್ತೆ? ವಿಷ್ಣು ಸಹಸ್ರನಾಮ ಇನ್ನೂ ದೊಡ್ಡದು ಅಂತ ಗೊತ್ತಾಗುತ್ತೆ. ಏವಚ ಅನ್ನಮನ್ನಾದ ಏವಚ. ಈಗ ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯಂ. ಯಜ್ಞಗುಹ್ಯ ಪರ ಯಜ್ಞ ಅಂತಕೃತ್. ಯಜ್ಞವನ್ನು ಪೂರ್ತಿ ಮುಗಿಸ್ಬೇಕು ಅಂತಿದ್ರೆ ದೇವರ ದಯೆ ಬೇಕು. ಇಲ್ಲಿ ಪರಬ್ರಹ್ಮ ಅಂತ ಹೇಳಿ ದಕ್ಷ ಪ್ರಜಾಪತಿ ಯಜ್ಞ ಶುರು ಮಾಡಿದ. ಮಧ್ಯೆ ಏನಾಗೋಯ್ತು? ಸತೀದೇವಿ ಹೊರಟೋಗ್ಬಿಟ್ರು. ಬಂದು ಯಜ್ಞ ಧ್ವಂಸ ಮಾಡಿ ಹಾಕ್ಬಿಟ್ರು. ಅವ್ರು ತಲೆನೋ ಕತ್ತರಿಸ್ಬಿಟ್ರು. ಮುಗಿದೋಗ್ತಾರೆ. ಯಾರು ಮುಗಿಸ್ಬೇಕೀಗ? ಎಲ್ಲಾ ದೇವತೆಗಳು ಸೇರಿದ್ರು. ದಕ್ಷ ಪ್ರಜಾಪತಿ ಭಾರಿ ಒಳ್ಳೆಯವನು. ಯಜ್ಞ ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದ್ದ. ಯಾವ್ದೋ ಪ್ರಾರಬ್ಧ ತಪ್ಪು ಮಾಡಿದಕ್ಕೋಸ್ಕರ ಹೋಯಿತು. ಆದ್ರೆ ಯಜ್ಞ ಮುಗಿಬೇಕೀಗ. ನೆನಪಿರು, ಯಜ್ಞ ಮುಗಿಬೇಕೀಗ. ಆದ್ರಿಂದ ಏನ್ ಮಾಡ್ಬೇಕು? ಯಜ್ಞಕ್ಕೆ ಈ ರುದ್ರದೇವರಿಂದ ಭಂಗ ಆಗಿದೆ. ಸೊ ಅವ್ರಿಗೆ ಹೇಳಿ ಮಾಡಿಸ್ಬೇಕು. ಅಂಥವ್ರು ಸಿಗ್ಬೇಕು. ಅವ್ರ ಅಪ್ಪಗೆ ಹೇಳ್ತೀವಿ ಅಂತಾರಲ್ಲ, ಬ್ರಹ್ಮದೇವರ ಹತ್ರ ಹೋದ್ರು ಕೇಳ್ಕೊಂಡು ಹೀಗಾಗಿದೆ ಅಂತ ಹೇಳಿ. ಆಯ್ತು ಬರ್ತೀರಿ ಅಂತ ಬಂದ್ರಲ್ಲಿ. ಅವ್ರು ಕೂತಿದ್ರು ಎಲ್ಲಿ? ಬದರಿಯಲ್ಲಿ ಪ್ರವಚನ ಮಾಡ್ತಾ ಕೂತಿದ್ದಾರೆ ರುದ್ರದೇವರು. ಅವ್ರು ಬಂದ ತಕ್ಷಣ ಎದ್ದು ನಮಸ್ಕಾರ ಮಾಡಿದರು. ನೋಡಿ ಎಲ್ಲ ತಾರತಮ್ಯ ಹಾಗೆ ಬರೋದು. ಬ್ರಹ್ಮದೇವರು ನಮಸ್ಕಾರ ಮಾಡಿದರು. ತಕ್ಷಣ ಅವ್ರು ಹೇಳಿದರು, ಹೀಗೆ ಯಜ್ಞ ಅದು ಒಳ್ಳೆಯವನು, ತಪ್ಪು ಮಾಡಿದ್ದಾನೆ, ಶಿಕ್ಷೆ ಕೊಟ್ಟಾಗಿದೆ. ನೀವೀಗ ಯಜ್ಞ ಎಲ್ಲ ಮುಗಿಬೇಕಾದ್ರೆ ಏನಾಗ್ಬೇಕು? ಅವ್ರೀಗ ಆತ ಬದುಕಬೇಕು ಫಸ್ಟು. ಇವ್ರು ಮುಗಿಸಿದ್ರೆ ಉಪಯೋಗ ಇಲ್ಲ, ಆತ್ನೇ ಮುಗಿಸ್ಬೇಕು. ಅದಕ್ಕೇನ್ ಮಾಡ್ಬೇಕು? ಅವ್ರು ಬದುಕಬೇಕು. ಈ ಬ್ರಹ್ಮದೇವರು ಬದುಕಕ್ ಬರಲ್ವಾ? ಸೃಷ್ಟಿ ಮಾಡಿದವರು ಅವರು. ಅವರಿಂದ ಕೆಲಸ ಮಾಡಿಸ್ಬೇಕು.
ತಹಶೀಲ್ದಾರದ ಕೆಲಸ ಆಗಿರ್ಬೇಕಾಗಿರುತ್ತೆ. ಪ್ರೈಮ್ ಮಿನಿಸ್ಟರ್ ಮಾಡಬಾರ್ದ ಕೆಲಸನ, ಚೀಫ್ ಮಿನಿಸ್ಟರ್ ಮಾಡಬಾರ್ದು. ಏನ್ ಮಾಡ್ತಾರೆ, ಮಾಡು ಅಂತ ಹೇಳ್ತಾರೆ, ತಕ್ಷಣ ಬರುತ್ತೆ ಅವ್ರ ಕೆಲಸ ಅವರೇ ಮಾಡ್ಬೇಕು. ಗುರು ಗುಂಕ್ಷಜ ಕರ್ಮ ನಿಜಂ ನಿಯತಂ. ಇವತ್ತು ಅವರೇ ಸೈನ್ ಮಾಡಿ ಕಳಿಸ್ಬಿಟ್ರೆ ಇನ್ವ್ಯಾಲಿಡ್ ಆಕ್ಚುಲಿ. ಅರ್ಥ ಆಯ್ತಾ? ಈಗ ಅವ್ರವ್ರ ಕೈಲೇ ಮಾಡಿಸ್ಬೇಕು. ಇದು ಎಲ್ಲ ಅದಕ್ಕೆ ಗುರು ಅವ್ರವ್ರ ಕರ್ಮ ಅವರೇ ಮಾಡೋದು. ಈಗ ಪ್ರೈಮ್ ಮಿನಿಸ್ಟರ್ಗೆ ಫೋನ್ ಮಾಡೋದು ಏನಂತ, ಇವಾಗ ಖಾತಾ ಬಂದಿಲ್ಲ, ಖಾತಾ ಬೇಕು ಅಂತೇಳಿ, ಅದು ನಾನೇ ಕೊಡ್ತೀನಿ ಅಂತ ಕಳಿಸ್ಬಿಡ್ತಾರೆ. ಏನಾಯ್ತು ಅಲ್ಲಿಗೆ? ಇನ್ನೂ ತಮಾಷೆ, ಅವ್ರು ಬಿಡಿ, ಪ್ರೈಮ್ ಮಿನಿಸ್ಟರ್ ಮನೆ ತಗೊಂಡ್ರು ಖಾತಾರ ಅವ್ರು ಮಾಡ್ಕೊಳಂಗಿಲ್ಲ. ಯಾರು ಮಾಡ್ಬೇಕು? ಅದು ಅದು ಮಾಡ್ಕೋಬಾರ್ದು ಅಲ್ಲ, ಮಾಡ್ಕೋಬಾರ್ದು ಧರ್ಮ. ಆದ್ರೆ ಹೇಳಿ ಮಾಡ್ಸೋ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಎಲ್ಲಿ ಬೇಕಾದ್ರೂ ಮಾಡಿಸ್ಬೇಕು. ಆದ್ರೆ ತಾನು ಮಾಡಬಾರ್ದು. ಕೆಲವೊಂದು ಮಾಡಿಸ್ಬೇಕು, ಮಾಡಬಾರ್ದು. ಕೆಲವೊಂದು ಮಾಡಬೇಕು, ಮಾಡಿಸ್ಬಾರ್ದು. ಸೈನ್ ತಾನೇ ಮಾಡ್ಬೇಕು, ಇನ್ನೊಬ್ರ ಕೈಲಿ ಮಾಡಿಸ್ಬಾರ್ದು. ಕೆಲವು ನಿಯಮಗಳಿರ್ತವೆ. ಆಗ ನಮಗೆ ಸ್ವಧರ್ಮ ಅಂದ್ರೆ ಅರ್ಥ ಆಗುತ್ತೆ. ಬೇರೆ ಕಡೆ ಸ್ವಧರ್ಮ ಅಂದ್ರೆ ನಾವು ಮಾಡಿದ್ದೆಲ್ಲ ಸ್ವಧರ್ಮ ಅಂತ ತಿಳ್ಕೊಂಡ್ಬಿಡುತ್ತೆ, ತಪ್ಪದು. ಅದಕ್ಕಾಗಿ ಅದು ಅನ್ನಾದ ಏವಚ, ಅನ್ನಂ ದೇವರು. ಅನ್ನಂ ಅಂದ್ರೇನು? ಇನ್ನು ಅನ್ನದಲ್ಲೂ ದೇವರಿದ್ದಾನೆ. ಅನ್ನ ಪ್ರೋಕ್ಷಣೆ ಮಾಡಿ ಕೈ ಮುಗದೆ ಶುರು ಮಾಡಬೇಕು. ಇವರಿಗೆ ಅನ್ನ ಅಂತ ಕರೀತಾರೆ. ಮುಖ್ಯವಾಗಿ ಅನ್ನ ಶಬ್ದಕ್ಕೆ ಉಪಜೀವಿ ಅಂತ ಅರ್ಥ. ಅನ್ನ ಇಲ್ಲದೆ ಬದುಕಲಿಕ್ಕಾಗೋದಿಲ್ವಲ್ಲ, ಆದ್ರಿಂದ ದೇವರಿಲ್ದ ಬದುಕೋದಕ್ಕಾಗೋದಿಲ್ಲ. ಆದ್ರೆ ದೇವರಿಗೆ ಅನ್ನ ಅಂತ ಹೆಸರು. ಅನ್ನಕ್ಕೆ ಅನ್ನ ಅಂತ ಯಾಕೆ ಕರೀತಾರೆ? ಅನ್ನ ಚೇಷ್ಟಾಯಾಮ. ಎರಡೆಕ್ಕ ಸುಸ್ತೋರು ಮಲಿಬಿಟ್ಟಿರ್ತಾನೆ, ಸೊ ಏನಾರ ಕೊಟ್ಟು ಜ್ಞಾನವಾಗಿ ಇಡುತ್ತಾರೆ. ಅನ್ನ ಏನ್ ಮಾಡುತ್ತೆ, ಅವನ್ನ ಆಕ್ಟಿವ್ ಮಾಡುತ್ತೆ. ಅದಕ್ಕೆ ಅನ್ನ ಅಂತ. ಅನ್ನ ಚೇಷ್ಟಾಯಾಮ. ಕೊನೆಯ ಭಾಗ ಅನ್ನಂ ಅನ್ನಾದ ಏವಚ. ದೇವ್ರ ನಮ್ಗೆ ಅನ್ನ ಬಿಟ್ಟು ಇರ್ಲಕ್ಕಾಗೋದಿಲ್ಲ ಅಂದ್ರು ಒಂದೇ. ದೇವರು ಅಂತ ಹೇಳ್ತಾರೆ, ಉಪವಾಸ ಕೂತ್ಕೊಳ್ಳಿ ಏನಾಗುತ್ತೆ ನೋಡಿ. ಅನ್ನ ಬೇಕು ಅಂತ ಮುಗಿತಲ್ಲಿ ಶುರುವಾಯ್ತು, ಡಿಪೆಂಡ್ ಶುರುವಾಯ್ತು ಅಲ್ಲಿಗೆ. ಅನ್ನಾದ ಏವಚ, ಬರೀ ಅನ್ನ ಅಲ್ಲ ದೇವರು, ಅನ್ನಾದ. ಅನ್ನ ತಿನ್ಸೋನು ಅವನೇ, ಅನ್ನ ಅದ ಅಗಿಸೋದು ಅವನೇ, ತಿನ್ನಿಸೋದು ಅವನೇ. ಹೊರತು ಇಲ್ಲದ ಹೋದ್ರೆ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಇದು ಅದಕ್ಕರ್ಥ, ಗೀತಾ ಶ್ಲೋಕ ಇದಕ್ಕರ್ಥ. ಅನ್ನಾದ ಏವಚ. ಇಷ್ಟಾಗಿರೋದ್ರಿಂದ ಎಲ್ಲ ಕಡೆ ಇದೆಲ್ಲ ನಮ್ಮ ದೇಹದಲ್ಲೇ ಕಾಣೋ ಇದು ಎಲ್ಲ ಕೂಡ. ನಾವೇನು ಇದೆ ಹೇಳ್ತಿದ್ದಾರೆ, ಅನ್ನ ನಾವು ಜೀರ್ಣ ಮಾಡ್ಕೊಳಕ್ ಬರುತ್ತಾ? ಬರೋದಾಗಿದ್ರೆ ಅಜೀರ್ಣ ಆಯ್ತು ಅಂತ ಯಾಕೆ ಹೋಗ್ತಿದ್ದ ಅವನು? ಗೊತ್ತಾಯ್ತಾ? ದೇರ್ಫೋರ್ ನಮ್ಮಲ್ಲಿ ಇಲ್ಲ. ಆಗ್ತಾ ಇದೆ ಅಂದ್ರೆ ನಮ್ಗೆ ಆಗೋದಿಲ್ಲ, ಆಗ್ತಾ ಇದೆ. ಯಾರೋ ಮಾಡಿಸ್ತಾ ಇದ್ದಾರೆ, ಮಾಡಿಸೋನೆ ಭಗವಂತ. ಏವಚ ಆತ್ಮಯೋನಿ ಸ್ವಯಂ ಜಾತೋ ವೈಖಾನಃ ಸಾಮಗಾಯನಃ ದೇವಕೀನಂದನಃ ಸ್ರಷ್ಟಾ ಕ್ಷಿತೀಶಃ ಪಾಪನಾಶನಃ. ಆತ್ಮಯೋನಿ, ದೇವರ ಆತ್ಮಯೋನಿ. ಆತ್ಮ ಅಂದ್ರೆ ತಾನು, ತನಗೆ ತಾನೇ ಕಾರಣ. ಸ್ವಯಂ ಜಾತ ಮುಂದೆ ಬಂದಿದೆ ಈಗಾಗಲೇ, ಇಮಿಡಿಯೇಟ್ ಅಲ್ಲೇ ಇದೆ. ಸ್ವಯಂ ಜಾತ ಆತ್ಮಯೋನಿ ಅಂದ್ರೆ, ಯೋನಿ ಅಂದ್ರೆ ಉತ್ಪತ್ತಿಗೆ ಕಾರಣ ಅಂತ ಅರ್ಥ. ಪರಮಾತ್ಮ ಯಾರಿಂದ ಬಂದ? ಮಹಾಲಕ್ಷ್ಮಿ ಕೂಡ ಏನ್ ಹೇಳ್ತಾರೆ, ಮಮಯೋನಿ ರಪ್ಸು ಅಂತ ಸಮುದ್ರ. ನನಗೆ ಕಾರಣ ಪುರುಷರಾದ ಪರಮಾತ್ಮ ನೀರೊಳಗಿದ್ದಾನೆ ಅಂತ ಹೇಳಿದ್ದಾನೆ. ದೇವರು ಹಾಗೆ ಹೇಳೋದಿಲ್ಲ. ಅಲ್ಲಿ ಹೇಳ್ತಾನೆ ಕೃಷ್ಣ, ಏನ್ ಹೇಳ್ತಾನೆ ಹೇಳಿ? ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ನಾನು ಇಚ್ಛೆಯಿಂದ ಅವತಾರ ಮಾಡ್ತೇನೆ. ಈ ರೀತಿ ಯಾರು ಹೇಳಾಗಿಲ್ಲ. ನಾವು ಇಚ್ಛೆಯಿಂದ ಹುಟ್ಟೋದಾಗಿದ್ರೆ ಇಂಡಿಯಾದಲ್ಲೇ ಹುಟ್ಟತಿದ್ರು. ಫಸ್ಟ್ ಇವರು ಏನ್ ಮಾಡ್ತಿದ್ರು? ಬೇರೆ ಕಡೆ ಇರ್ತಿದ್ರು. ಅಥವಾ ಬಡವ್ರ ಮಕ್ಕಳು ಆಗ್ತಾನೆ ಇರಲಿ, ಏನಾಗ್ತಿದ್ರು? ಶ್ರೀಮಂತರ ಮಕ್ಕಳೇ ಆಗ್ತಿದ್ರು. ಸಣ್ಣ ಪುಟ್ಟ ಶ್ರೀಮಂತರಲ್ಲ, ರಾಜರ ಮಕ್ಕಳೇ ಆಗೋ. ಅದಾಗಿದೆಯಾ? ಮತ್ತೆ ಯಾವ ಊರಲ್ಲಿ ಹುಡ್ತಾರೆ? ಎಲ್ಲೆಲ್ಲ ಹುಡ್ತಾರ ಪಾಪ. ಯಾವ್ದೋ ಒಂದು ಊರಿದೆ ಅಂತೆ ಹಿಮಾಲಯದ ಆ ಕಡೆಗೆ, -40 ಡಿಗ್ರೀಸ್, -40 ಡಿಗ್ರೀಸ್ ವರ್ಷ ಪೂರ್ತಿ ಸ್ಟಿಲ್ ಇದ್ದಾರೆ. ಒಂದು 3 ಜನ ಇದ್ದಾರೆ ಅಲ್ಲಿ ಬಿದ್ದವರು. ಎಷ್ಟು ಆಶ್ಚರ್ಯ. ಅದ್ರ ಹುಡ್ತಾರೆ ಯಾರು ಕೂಡ ಅಲ್ಲಿ. ಭಾರಿ ಹಾಟ. ಯಾರು ಹುಡ್ತಾರ? ಎಲ್ಲ ಸಮವಾಗಿರ್ಬೇಕಂತೇಳಿ ಹುಟ್ಟಿದ್ರು. ಹುಟ್ಟೋದು ನಮ್ಮ ಕೈಲಿಲ್ಲ. ಅರ್ಥ ಆಯ್ತಾ? ಆಮೇಲೆ ಆ ಸಾಯೋದ್ರ ನಮ್ಮ ಕೈಲಿಲ್ಲ. ಬೇಕು ತುಂಬಾ ಜನ ಸಾಯಬಾರದೆ ಅಂತ ಆತ್ಮಹತ್ಯೆ ಮಾಡ್ಕೊತಾರೆ. ಅದು ಅಪರಾಧ. ಗೊತ್ತಾಯ್ತಾ? ಬಹುಗಳಿಗೆ ಹೋಗಿ ಆತ್ಮಹತ್ಯೆನೂ ಆಗದೆ, ಇದು ಆಗದೆ, ಅರ್ಧ ಅರೆ ಜೀವ ಆಗಿಬಿಡ್ತಾರೆ. ಆದ್ರೆ ನಮಗೆ ಸಾಯೋ ಶಕ್ತಿನೂ ಇಲ್ಲ. ಸಾಯಿಸೋ ಕೆಲಸ ಮಾಡಿದ್ರೆ ಮಾಡೋರಾಗ್ತಾರೆ. ತಿಳಿತಾ? ಹುಟ್ಟೋ ಶಕ್ತಿನೂ ಇಲ್ಲ, ಬೆಳೆಯೋ ಶಕ್ತಿನೂ ಇಲ್ಲ, ಯಾವ ಶಕ್ತಿನೂ ಇಲ್ಲ. ಆದ್ದರಿಂದ ಆತ್ಮಯೋನಿ ಆ ಶಬ್ದಕ್ಕೆ ಎಲ್ಲ ಅರ್ಥನೂ ಮಾಡ್ಕೋಬೇಕು. ಸ್ವಯಂ ಜಾತ, ಹಾಗೆ ಹುಟ್ಟಿದಾರಲ್ಲ ಕೃಷ್ಣಾದಿ ರೂಪ. ಪ್ರಾದುರ್ಭೂತ ಜಾತ ಪ್ರಾದುರ್ಭೂತ ಅಷ್ಟೇ, ಹುಟ್ಟಿದವನು ಅಂತ ಅರ್ಥ ಮಾಡಬಾರ್ದು. ಹುಟ್ಟಿಲ್ಲ ಅಂತ ಹೇಳಿದ ಮೇಲೆ ಪ್ರಾದುರ್ಭೂತ, ಜನಿ ಪ್ರಾದುರ್ಭಾವಿ ಅಂತಾನೆ ಇರೋದು. ಇದಕ್ಕೊಂದು ಸಂಬಂಧ. ಜನಿತ, ವಿಷ್ಣುವಿಗೆ ಜನಿತ ಅಂತ ಹೇಳಿದ್ರು ವಾಯುದೇವರಿಗೆ. ವಾಯುದೇವರನ್ನ ವಿಷ್ಣುವಿನ ಅಪ್ಪ ಅಂತ ಕರೆದಿದ್ದ. ಯಾತಕ್ಕೆ? ವಿಷ್ಣುವಿನ ಬಗ್ಗೆ ಎಲ್ಲ ತಿಳಿಸ್ಕೊಡೋದ್ರಿಂದ ಜನಕ ಇದ್ದ ಹಾಗೆ. ಗುರುಗಳನ್ನ ತಂದೆ ಅಂತ ಕರೆದ್ರೆ ಹಾಗೋ ಹಾಗೆ. ಪರಮಾತ್ಮ ಇನ್ನೇನಾಗಿದ್ದಾನೆ ಅಂದ್ರೆ ವೈಖಾನನಾಗಿದ್ದಾನೆ. ವೈಖಾನರು ಅಂತ ಹೇಳಿದ್ರೆ ಎಲ್ಲವನ್ನು ದಾಟಿದ ಮುಕ್ತರು.
ಅವರಿಗೆ ಸ್ವಾಮಿಯ ಅವರಿಗೂ ಪ್ರೇರಕನಾಗಿದ್ದಾನೆ. ಅದೇ ರೀತಿ ಅನೇಕ ರೀತಿಯಾದ ಭೋಗಗಳನ್ನು ದೇವತೆಗಳು ಕೊಡ್ತಕ್ಕಂಥ ಶಕ್ತಿ ಇರೋನಾಗಿದ್ದಾನೆ. ಶತ್ರುಗಳನ್ನ ಖನನ ಮಾಡ್ತಾರೆ, ವಿರೋಧಿಗಳನ್ನ ಖನನ ಮಾಡ್ತಾರೆ, ಕೊಂದು ಹಾಕ್ತಾನೆ. ಅದು ಬೇರೆ ವೈಖಾರ. ಮತ್ತೆ ವಿಷ್ಣುನೇ ಮತ್ತೆ ಯಥಾ ಪ್ರಕಾರ ಅದು ಆಗಮದ ಪ್ರಭೇದ, ಅದು ನಿಷಿದ್ಧ ಅಲ್ಲ. ಅದು ತಂತ್ರಸಾರಾಗಮ ಅತಿ ಶ್ರೇಷ್ಠವಾದ. ಸಾಮಗಾಯನ ಸಾಮವನ್ನು ಗಾಯನ, ಸಾಮಗಾಯತೀತಿ ಸಾಮಗಾಯನ ಅಷ್ಟೇ. ಸಾಮವೇದವನ್ನು ಗಾನ ಮಾಡ್ತಾನೆ ಅಥವಾ ಸಾಮವನ್ನು ಗಾನ ಮಾಡ್ತಾನೆ, ಮಾಡಿಸ್ತಾನೆ, ಅದೊಂದರ್ಥ. ಆಮೇಲೆ ಸಾಮಗಾನಾಂ ಅಯನಃ, ಯಾರು ಸಾಮವನ್ನು ಹಾಡ್ತಾರೆ ಅವ್ರ ರಕ್ಷಣೆ ಕೊಡ್ತಾನೆ. ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತೀವಿ ಅಂತ ಹೇಳೋದಿಲ್ಲ, ರಕ್ಷಣೆ ಕೊಡ್ತಾನೆ. ಆಮೇಲೆ ಸಾಮಗಾನಾಂ ಯಹ ನಹ, ಯಹ ಅಂದ್ರೆ ಜ್ಞಾನ, ಸಾಮಗರಿಗೆ ಜ್ಞಾನವನ್ನು ಕೊಡ್ತಾನೆ ಮತ್ತು ಅವ್ರಿಗೆ ಪ್ರೇರೇಪಣೆ ಸನ್ಮಾರ್ಗದಲ್ಲಿ ಮಾಡ್ತಾನೆ. ಈಗ ಅನೇಕ ಅರ್ಥಗಳು. ಸಾಮಗಾಯನ, ಸಾಮ ಮದಕ್ಕೆ ಎರಡರ್ಥ. ಬರೀ ಹಾಡೋದೆಲ್ಲ ಸಾಮನೆ. ಸಾಮವೇದ ಅಂತ ಸ್ಪೆಸಿಫಿಕ್ ನೇಮ್ ಅದು, ಸಾಮವೇದ. ಅದು ಗಾನ ರೂಪವಾದ ಅಂದ್ರೆ ಸಾಮಗಾನ ಅಂತ ಕರೀತಾರೆ. ಸಾಮಗಾಯನ ಸಾಮಗಾನಾಂ ಅಯನಃ, ದೇವ್ರನ್ನ ಯಾರಪ್ಪ ಕಾಪಾಡ್ತಾನೆ? ದೇವ್ರು ಕಾಪಾಡ್ತಾನೆ. ದೇವಕೀ ನಂದನ, ದೇವಕಿಗೆ ನಂದನ. ಸುಮ್ಮನೆ ನಮ್ಮ ಡಿಕ್ಷನರಿ ಪ್ರಕಾರ ಏನರ್ಥ ಆಗುತ್ತೆ? ಅಲ್ಲ, ದೇವಕಿಯ ಮಗ ಅಂತ ಆಗತ್ತೆ. ಅಲ್ಲ, ದೇವಕಿಯ ಮಗ ಅಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ತಂತ್ವ ಕ್ಷೇಮಧಾಮ ಪ್ರಪದ್ಯೆ, ಅವತಾರ ಮಾಡ್ತಿರ್ಲಿಕ್ಕೇನೆ ನಿನ್ನ ಮಗನನ್ನು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಅರ್ಥ ಏನು? ದೇವಕಿಗೆ ಆನಂದವನ್ನು ಕೊಡ್ತಾನೆ ಅಷ್ಟೇ. ದೇವಕಿ ಹೃದಯ ನಂದನ, ಆನಂದ ಕೊಡನೆ ಹೊರತು ಏನಲ್ಲ. ಇವ್ರ ಹೆಸರಿನ ನಂದನ ಆನಂದ ಕೊಡೋದಿಲ್ಲ. ಸಮಸ್ಯೆ ಇದ್ರೆ ಮಗ ಆನಂದ ಕೊಡೋದಿಲ್ಲ. ದೇವ್ರ ಮಗ ಅಲ್ಲ. ಅದಕ್ಕೆ ತಮಾಷೆ ಬರೀತಾರೆ. ದೇವ್ರು ಯಾರ ಮಗನಲ್ಲ? ಉದ್ಧಾರ ಮಾಡೋನ್ ಮಗ. ಎಲ್ಲರೂ ಉದ್ಧಾರ ಮಾಡ, ಎಲ್ಲರಿಗೂ ಮಗನೇ. ಕಥಂನ ಪುತ್ರ ಶತಪತ್ರ ನೇತ್ರ. ಉಪನಿಷದಲ್ಲಿ ಮೊದ್ಲೆಲ್ಲ ಡೀಟೇಲ್ ಆರ್ಗ್ಯೂ ಮಾಡ್ತಾರೆ, ವಸುದೇವನ ಮಗ ಅಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ವಸುದೇವನ ಮಗ ಹೌದು ಅಂತ ಹೇಳ್ತಾರೆ. ಇಷ್ಟೊತ್ತು ಯಾಕೆ ಹೇಳಿದ್ರಿ ಅಂದ್ರೆ, ತರತಾಯೇವ ನರಕ ಸಹಿ ಪುತ್ರ ನಾಮ, ತಂದೆ ತಾಯಿ ನರಕದಿಂದ ಕಾಪಾಡೋನ್ ಪುತ್ರ ಅಂತ ಕರೀತಾರೆ. ದೇವ್ರು ಮುಕ್ತಿನೇ ಕೊಡ್ತಾರಲ್ಲ, ಆ ಅರ್ಥದಲ್ಲಿ ಪುತ್ರ ಹೊರತು ಈ ಅರ್ಥದಲ್ಲಿ ಅಲ್ಲ, ವಿರೋಧ ಅಲ್ಲ. ಅದಕ್ಕೆ ದೇವಕೀ ನಂದನ ಸ್ರಷ್ಟ. ಈ ಮಾತಿಗೆ ವಸುದೇವಾತ್ಮಜರು ಅಲ್ಲ, ಅಲ್ಲೇ ತಿಳ್ಕೊಂಡಿರೋದು. ಸ್ರಷ್ಟ, ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಸ್ವಾತಂತ್ರ್ಯೇಣ ಕ್ಷಿತೀಶಃ ಭೂಮಿಗೆ ಸ್ವಾಮಿಯಾಗಿದ್ದಾನೆ. ಕ್ಷಿತೀಶರು ಅಂದ್ರೆ ಕ್ಷಿತ್ಯಾಹ ಶಂ, ಭೂಮಿಗೆ ಆನಂದವನ್ನು ಕೊಡ್ತಾನೆ. ಯಾಕೆ? ಭೂಭಾರ ಹೊರಲಾರದೆ ಒದ್ದಾಡ್ತಿದ್ದಾಗ ಭೂಭಾರ ಪರಿಹಾರ ಮಾಡ್ತಾನಲ್ಲ, ಭೂಮಿಗೆ ಏನಾಯ್ತಾಗ ಭಾರಿ ಖುಷಿಯಾಗೋಯ್ತು. ಪಾಪನಾಶನ, ಪಾಪಂ ನಾಶಯತಿ, ಪಾಪಾನಿ ನಾಶಯತಿ ಪಾಪನಾಶನ. ಮತ್ತು ಪಾಪನೂ ನಾಶ ಮಾಡ್ತಾನೆ, ಪಾಪಿಗಳನ್ನು ನಾಶ ಮಾಡ್ತಾನೆ. ಸಂಸ್ಕೃತದಲ್ಲಿ ಪಾಪ ಶಬ್ದಕ್ಕೆ ಎರಡರ್ಥನೇ ಇದೆ. ಪಾಪ ಅಂತ ಅರ್ಥ, ಪಾಪಿಗಳು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಪಾಪನಾಶನ. ಆಮೇಲೆ ಅದಾಯ್ತು. ಈಗ ಕೊನೆಯದೀಗ ಎಲ್ಲ ಮುಗಿದಾಗ ಕೊನೆಯದು ಶಂಖವೃನ್ನಂದಕಿ ಚಕ್ರಿ ಶಂಖ ಸನ್ಮಾಗದಾಧರ ರಥಾಂಗಪಾಣಿ ರಕ್ಷೋಭ್ಯ ಸರ್ವಪ್ರಹರಣಾಯುಧ. ಓಂ ಸರ್ವಪ್ರಹರಣಾಯುಧ ಓಂ ನಮ ಇತಿ. ಶಂಖಭೃತ್ ನಂದಕಿ ಚಕ್ರಿ ಶಾರ್ಗಧನ್ವಾ ಗದಾಧರ ರಥಾಂಗಪಾಣಿ ಅಕ್ಷೋಭ್ಯ ಸರ್ವಪ್ರಹರಣಾಯುಧ. ಓಂ ಶಂಖಭೃತೇ ನಮಃ. ಆಮೇಲೆ ನಂದಕಿನೇ ನಮಃ, ಚಕ್ರಿಣೇ ನಮಃ, ಶಾರ್ಗಧನ್ವನೇ ನಮಃ, ಗದಾಧರಾಯ ನಮಃ, ರಥಾಂಗಪಾಣಯೇ ನಮಃ, ಅಕ್ಷೋಭ್ಯಾಯ ನಮಃ, ಸರ್ವಪ್ರಹರಣಾಯುಧಾಯ ನಮಃ. ಶಂಖಭೃತೇ ನಮಃ. ಶಂಖವನ್ನು ಹಿಡಿದವನು. ಶಂಖಭೃತ ಆಗ್ಬಿಡ್ತಾರ? ಎಂಥ ಶಂಖ? ಪಾಂಚಜನ್ಯ ಶಂಖ. ಅದಕ್ಕೆ ಅಭಿಮಾನಿ ದೇವತೆ ಯಾರು? ಸಾಕ್ಷಾತ್ ಶ್ರೀರೂಪದ ಮಹಾಲಕ್ಷ್ಮಿ. ಶ್ರೀರೂಪದ ಮಹಾಲಕ್ಷ್ಮಿ. ಶಂಖಭೃತ ಅಂದ್ರೆ ಶ್ರೀದೇವಿ ಪತಿ, ಲಕ್ಷ್ಮೀಪತಿ ಅಂತ ಅರ್ಥ ಅದಕ್ಕೆ ಮುಖ್ಯವಾಗಿ. ಇಲ್ಲದ್ರೆ ಇದರಲ್ಲಿ ಏನೇನೋ ಮಾಡಿಬಿಟ್ರೆ ಆಗ್ತಿರ್ತಿಲ್ಲ. ನಂದಕ ಅಂದ್ರೆ ಏನದು? ಖಡ್ಗ. ಧನ ಇದ್ದವನು ಧನಿ. ನಂದಕಿನ್ ಶಬ್ದ. ನಂದಕಿನೇ ನಮಃ, ಗುಣಿನೇ ನಮಃ ಇದ್ದ ಗಂಧಕಿನೇ ನಮಃ ಅಂದ್ರೆ ನಂದಕ ಖಡ್ಗವನ್ನು ಹಿಡಿದವನು ಅಂತ. ಅದು ಲಕ್ಷ್ಮೀ ಆಯ್ತು. ಅದಕ್ಕೆ ರಮೈವ ಖಡ್ಗ, ತಾತ್ಪರ್ಯ ಮರಿಬಾರದು. ರಮೈವ ಖಡ್ಗ ಅದು ಮೂಲ ಧಾರ್ಮಿಕವಾದ ಸಣ್ಣ ಕಥೆಗಳಿಗೂ ಕೂಡ ದೊಡ್ಡ ವಿಶ್ವಕೋಶ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ. ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ದುರ್ಗಾದೇವಿ
ನಂದ ದುರ್ಗಾದೇವಿ ಅಲ್ಲ, ಬರೀ ರಮೈವ ಖಡ್ಗ, ರಮ ಅಂತಾನೆ ಹೇಳಿದ್ರು. ಚಕ್ರಿ, ಚಕ್ರಿ ಚಕ್ರ ಸುದರ್ಶನ, ಅದಕ್ಕೆ ದುರ್ಗಾದೇವಿ. ಚಕ್ರಕ್ಕೆ ಚಕ್ರಾಧಿಪತಿಯೇ ಚಕ್ರಾಭಿಮಾನಿನೇ ದುರ್ಗಾಯೇ ನಮಃ ಅಂತ ಹೇಳಿದ್ರು. ದುರ್ಗಾಭಿಮಾನಿ ದೇವತೆ ಅವರು. ಚಕ್ರಿ, ಶಾರ್ಂಗ ಧನ್ವ, ಏನು ಬಂತು? ಶಂಖ ಬಂತು, ಖಡ್ಗ ಬಂತು, ಚಕ್ರ ಬಂತು, ಶಾರ್ಂಗ ಬಂತು, 4 ಆಯುಧಗಳು ಬಂತು. ಶಾರ್ಂಗ ಧನ್ವ ಅಂದ್ರೆ ಪ್ರತಿಯೊಂದು ಯುನಿಕ್ಕೆ. ಅದು ಬೇರೆಯವ್ರು ಯಾರು ಮಾಡಕ್ ಬರೋದು, ಯುನಿಕ್ ಅದು. ಅದು ಇನ್ನೊಬ್ರಿಗೆ ಮಾಡಕ್ಕೆ ಸಾಧ್ಯ, ಅಪ್ಲೈ ಆಗೋದೇ ಇಲ್ಲ. ಶಾರ್ಂಗ ಧನ್ವ ಗದಾಧರ, ಶಾರ್ಂಗ ಧನ್ವ ಗದಾಧರ, ಇವರ ಗದೆನೂ ಬಂದೋಯ್ತು. ಶಾರ್ಂಗನ ಧನಸ್ಸು, ಅದಕ್ಕೆ ಸಾಕ್ಷಾತ್ ಸರಸ್ವತಿ ದೇವಿ. ಆಮೇಲೆ ಗದಾಧರ ಪರಮಾತ್ಮ, ಗದಾ ಅಂದ್ರೆ ವಾಯುದೇವರು, ವಾಯುದೇವರನ್ನು ಧರಿಸಿದ್ದಾರೆ. ಎಲ್ಲ ಲಕ್ಷ್ಮೀಧರ, ಆಮೇಲೆ ಸರಸ್ವತಿ ಧರ, ವಾಯುಧರ, ಅದಕ್ಕೆ ಅಷ್ಟು ಮಹತ್ವ ಬಂದಾಗ. ರಥಾಂಗ ಪಾಣಿ ರಕ್ಷೋಭ್ಯ, ರಥಾಂಗ ಅಂದ್ರೆ ಚಕ್ರ, ಚಕ್ರವನ್ನು ಕೈಲಿ ಹಿಡ್ಕೊಂಡಿದ್ದಾನೆ ಚಕ್ರಧಾರಿ. ಚಕ್ರಿಗೆ ಅದಕ್ಕೆ ರಿಪಿಟೇಷನ್ ಆದಾಗ ಆಯ್ತಲ್ಲ ಅಂತ ಪ್ರಶ್ನೆ. ರಿಪಿಟೇಷನ್ ಆಗ್ಲಿಲ್ಲ ಅಲ್ಲ. ರಥಾಂಗ ಪಾಣಿ ಅಂದ್ರೆ ರಥದ ಅಂಗಗಳು ಏನೇನಿದೆಯೋ ಎಲ್ಲ ಅವನ ಕೈಲಿದೆ, ಬರೀ ಚಕ್ರ ಅಲ್ಲ. ಯಾಕೆ ಏನೇನ್ ಬೇಕು ಅದಕ್ಕೀಗ? ರಥಕ್ಕೆ ಶೇಪ್ ಬೇಕು, ಧ್ವಜ ಬೇಕು, ಕಂಪ್ಲೀಟ್ ಸೆಟ್. ಅದು ಅಂಗಗಳೆಲ್ಲ ರಥ ಚಕ್ರಪಾಣಿನೂ ಹೌದು, ಸವಲ್ಪಟ್ಟ ಎಲ್ಲವನ್ನೂ ಹಿಡಿದವನು ಪರಮಾತ್ಮ. ರಥಾಂಗ ಪಾಣಿಯಾಗಿದ್ದಾನೆ, ಮತ್ತೆ ರಥಾಂಗನೂ ಆಗಿದ್ದಾನೆ, ಪಾಣಿಯೂ ಆಗಿದ್ದಾನೆ. ಅದು ಕೈಲಿ ಹಿಡ್ಕೊಂಡು ಎಲ್ಲೋ ಅಲ್ಲ, ಕೈಲಿ ಹಿಡ್ಕೊಂಡು ಏನರ್ಥ ಅದಕ್ಕೆ? ಕಂಟ್ರೋಲ್ ಮಾಡ್ತಾನೆ ಅಂತ. ಇದು ಯಾರ ಕೈಯಲ್ಲಿದೆ ಅಂತ ಕೇಳ್ತಾನೆ. ಕೈಯಲ್ಲಿದೆ ಏನರ್ಥ ಅದಕ್ಕೆ? ಅಧೀನದಲ್ಲಿದೆ, ಯಾರೇ ನೇಮಿಸಲ್ಪಡುತ್ತೆ ಅಂತ ಅರ್ಥ. ರಥಾಂಗ ಪಾಣಿ. ಇನ್ನೂ ತಗೊಂಡ್ರೆ ದೇಹವೇ ರಥ, ಅದಕ್ಕೆ ಅಂಗಗಳು. ಯೋ ಅಂತಃ ಪ್ರವಿಶ್ಯ, ಎಲ್ಲವನ್ನು ಕೈಲಿ ಹಿಡ್ಕೊಂಡಿದ್ದಾನೆ, ನಿಯಂತ್ರಣ ಮಾಡ್ತಾನೆ. ಯೋ ಅಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತ. ಈ ರಥ ದೇಹವೇ ರಥ, ಈ ರಥ ಅಲ್ಲ. ಯಾವ್ದೋ ರಿಕ್ಷಾ ಓಡಿಸೋ ರಥ ಅಲ್ಲ. ಪರಮಾತ್ಮ ಹೇಳಿದ ರಥ ಎಲ್ಲರ ದೇಹದ ರಥವನ್ನು ಕೈಲಿ ಹಿಡ್ಕೊಂಡಿದ್ದಾನೆ. ಮತ್ತೆ ಅರ್ಜುನನ ದೃಷ್ಟಿಯಲ್ಲಿ ರಥಾಂಗ ಪಾಣಿ. ರಥಾಂಗ ಅಂದ್ರೆ ಏನು? ಹಗ್ಗ, ಹಗ್ಗ ಅದನ್ನ ಹಿಡ್ಕೊಂಡಿದ್ದಾರೆ, ಅದಕ್ಕೆ ಪಾರ್ಥ ಸಾರಥಿ ಅಂತ ಅರ್ಥ ಆಗುತ್ತೆ. ಅದು ಬಂದಿದೆ, ಪಾರ್ಥ ಸಾರಥಿ ವ್ಯಕ್ತ. ಗೀತಾಮೃತ ಮಹೋದರಿ. ಅಕ್ಷೋಭ್ಯ, ಕ್ಷೋಭಿತು, ಕ್ಷೋಭೆಗೆ ಒಳಗಾಗ್ತಾನೆ, ಎಂದೂ ಕ್ಷೋಭೆಗೆ ಒಳಗಾಗೋದಿಲ್ಲ. ಮಹಾಭಾರತ ಭಾಗವತ ಎಲ್ಲರೂ ಬಂದು ಕೃಷ್ಣ ಯೋಚನೆ ಮಾಡ್ತಾ ಕೂತಾತ ಒಂದ್ಸರ್ತಿನೂ ಬರೋದಿಲ್ಲ. ಈ ಸಿನಿಮಾ ನಾಟಕದಲ್ಲೂ ತೋರಿಸಿದ್ರೆ ಕೃಷ್ಣ ಅಲ್ಲ ಅಂತ ಜನ ಬೈದು ಬಿಡ್ತಾರೆ. ಆ ಕೃಷ್ಣನ ಸ್ಥಿತಿ ಏನು ಅಂತ ಕೇಳಿ ಎಲ್ಲ ಪರಿಪೂರ್ಣ, ಏನ್ ಕೇಳಿದ್ರೆ ನಕ್ಕ ಬಿಡೋದು ಅಷ್ಟೇ. ಆನಂದ. ಕಾರಣ ಏನಂದ್ರೆ ಎಲ್ಲವೂ ಸರ್ವತಂತ್ರ, ಸರ್ವಜ್ಞ, ಸರ್ವಶಕ್ತ, ಸರ್ವತ್ರ ವ್ಯಾಪ್ತನಾದ್ರಿಂದ ದುಃಖದ ಹೆಸರೇ ಇಲ್ಲ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಕೃಷ್ಣ ನೆನೆದಾಗಲೇ ಒಂದಿಷ್ಟೂ ಕಷ್ಟ ಇಲ್ಲ, ಇನ್ನು ಕೃಷ್ಣನೇ ಕಷ್ಟ ಇರುತ್ತಾ? ಸಾಧ್ಯ ಇಲ್ಲ. ಫ್ರಿಜ್ ಒಳಗೆ ಬಿಸಿ ಇದ್ರೆ ಫ್ರಿಜ್ ಆಗತ್ತೆ, ಅದು ಹೀಟರ್ ತಣ್ಣಗಿದ್ರೆ ಹೀಟರ್ ಆಗತ್ತೆ, ದೇವರಿದ್ರೆ ದುಃಖ ಆಗಿರುತ್ತೆ. ಎಂದು ಕ್ಷೋಭೆಗೆ ಒಳಗಾಗದವನು. ರಾಮದೇವ್ರ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಕ್ಷೋಭೆಗೆ ರಾಮದೇವ್ರ ಒಳಗಾಗ್ಲಿಲ್ಲ. ಏನ್ ಮಾತು ಕೇಳ್ಬೇಕಾಗಿತ್ತು? ಅಮ್ಮ ನೀ ಹೇಳು, ಏನ್ ಹೇಳು ಕೊಟ್ಟಿರೋದು. ಆಕೆ ಹೇಳ ಅಂತ ಕೇಳ್ತಾಳೆ. ಹೇಳು ಅಂತ ಹೇಳ್ತಾರೆ. ಏನೋ ಕೇಳ್ತಾಳೆ. ಆಯ್ತು, ರಾಮೋ ದುರ್ನಾಭಿಭಾಷತೆ, ರಾಮ 2 ಮಾತಾಡೋದಿಲ್ಲ, ಹೇಳು ನಡೆಸ್ಕೊಡ್ತೀರಿ ಅಂದ ತಕ್ಷಣ ರಾಮ ಮುಖನೇ ನೋಡ್ಕೊಂಡು ಹೇಳ್ತಾಳೆ, ನಿನಗೆ 14 ವರ್ಷಗಳ ಕಾಲ ದಂಡಕಾರಣ್ಯಾದಿ ಪ್ರಾಂತಗಳಲ್ಲಿ ವನವಾಸ. ನೋಡ್ತಾ ಇದ್ದಾರೆ ಮುಖನ, ನೋ ಚೇಂಜ್. ಅದಲ್ಲ, ನಿಮಗಿಲ್ಲ, ಇವರಿಗೆ ಅದು ಬೇರೆ. ಯುದ್ಧ ಕಷ್ಟ, ಇವ್ರಿಗೆ ಕೊಡಿ, ಯಾರಿಗೂ ಇಲ್ಲ, ಯೋಚನೆ ಇಲ್ಲ. ಬರ್ತಾನೆ ಪಟ್ಟಾಭಿಷೇಕ, ನಿನ್ನ ಪಟ್ಟಾಭಿಷೇಕ ವೈಭವದ ಸಮೇತ ಆಗ್ಬೇಕು. ನೋ ಚೇಂಜ್. ಎಷ್ಟು ಮಟ್ಟಿಗೆ ಆಶ್ಚರ್ಯ ಆಯ್ತು ಕೈಕೇಯಿ ಅಂತ ಕೇಳಿದರೆ, ನಾನ್ಯಾರು ಕೇಳೋ ಗಲಾಟೆ ಒಳಗೆ ನಿನಗೆ ರಾಜ್ಯ ಬರ್ತಿರೋ ವನವಾಸ ಅಂತ ಕೇಳಿಬಿಟ್ಟು ಏನೋ ಎಫೆಕ್ಟ್ ಆಗಿಲ್ಲ, ಏನೂ ಎಫೆಕ್ಟ್ ಆಗಿಲ್ವಲ್ಲ. ಸಣ್ಣ ಪುಟ್ಟ ಇದಾಗ್ಬಿಟ್ರೆ ಒಂಥರ ಬಂಕಾಗ್ಬಿಡ್ತಾರೆ. ಅದು ಎಲ್ಲ ಸರಿಯಾಗಿ ಹೇಳಿದ್ದೀರ ಅಂತೆ. ಆಗ ಮನುಷ್ಯರು ಭಾರಿ ಅಪೂರ್ವ ರೀತಿಯಲ್ಲಿ ಹೇಳ್ತಾರೆ, ರಾಮನಿಗೆ ಕ್ಷೋಭೆ ಆಗುತ್ತಾಗಲೇ ಇಲ್ಲ, ಅದಕ್ಕೆ ಅಕ್ಷೋಭ್ಯ ಇವ ಸಾಗರ. ಅಕ್ಷೋಭ್ಯವಾದ ಸಾಗರ ರಾಮ, ಗುಣಸಾಗರ. ಆದ್ರೆ ಕ್ಷೋಭೆ ಯಾರಿಗಾಯ್ತು ಗೊತ್ತೇನು? ಪ್ರವಿವ್ಯತೆ ಚ ಮಹಾನುಭಾವ ರಾಜ ಚ ಪುತ್ರ ವ್ಯಸನಾಭಿತಪ್ತ. ಗೋಳಾಡ್ತಿರೋದು ದಶರಥ, ಕೇಳಬಾರ್ದು ಕೇಳ್ತಾ ಇದ್ದಾಳಲ್ಲಿ ಇವಳು. ರಾಮ ನಡೆಸೇ ಬಿಡ್ತಾನಲ್ಲ, ದಶರಥ ದುಃಖ ಪಡ್ತಾ ಇದ್ದಾರೆ. ರಾಮನ ದುಃಖನೇ. ದುಃಖ ಆಕ್ಚುಲಿ ಯಾರು ಪಡ್ಬೇಕು? ರಾಮ ಪಡ್ಬೇಕಾಯ್ತು. ಅದಾಗ್ಲೇ ಇಲ್ಲ. ಇವೆಲ್ಲ ನೋಡಿದ್ರೆ ಅಕ್ಷೋಭ್ಯ. ಈಗ ಸುಮ್ಮನೆ ಕತೆ ಕೇಳೋದಲ್ಲ, ಆಕ್ಚುಲಿ ಏನೂ ಆಗ್ಲೇ ಇಲ್ಲ, ಅದು ದೊಡ್ಡದು. ಏನೂ ಆಗೇ ಇಲ್ಲ, ಸಮಸ್ಯೆನೇ ಬಂದಿಲ್ಲ ಅಂತ ಹೇಳಿದ್ರೆ ದೊಡ್ಡದಲ್ಲ. ಸಮಸ್ಯೆ ಬಂದಾಗ ಎದುರಿಸ್ತಾರಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ. ಸರ್ವಪ್ರಹರಣಾಯು ಸಹ
ದೇವರಿಗೆ ಎಲ್ಲ ಒಂದು ಇನ್ಮೇಲೆ ಏನ್ ಹೇಳಿದ್ರೆ ಬರೀ ಆಯುಧಗಳೆಲ್ಲ ಹೇಳಿಬಿಟ್ರು. ಅಂತೂ ಇಷ್ಟೇನೋ ಒಂದು ಐದಾರು ಅಂತ ಆಯ್ತಲ್ಲ ಕೊನೆ ಪಕ್ಷ, ಐದಾರು ಆಯ್ತು. ಎಲ್ಲ ಆಗ್ಲಿಲ್ಲ ಅಂದ್ರೆ ಸರ್ವ ಪ್ರಹರಣ ಆಯುಧ, ಪ್ರಹರಣ ಆಯುಧಗಳು ಅಂತ ಏನೇನಿದೆ ಅದಿಷ್ಟು ದೇವರಲ್ಲಿ, ಒಂದಲ್ಲ ಎರಡಲ್ಲ. ಅರ್ಜುನ ಅದು ಗಾಂಡೀವಿ ಅಷ್ಟೇ, ಧನುಸ್ಸು ಇಲ್ಲ, ಕುಸ್ತಿ ಗಿಸ್ತಿ ಸರಿ ಇಲ್ಲ, ಒಬ್ಬರು ಒಂದೊಂದಕ್ಕೆ ಮೀಸಲು. ದೇವರು ಏನಾಗಿದ್ದಾನೆ ಸರ್ವ ಪ್ರಹರಣ ಆಯುಧ, ಅದಕ್ಕೆ ಅನೇಕ ಅರ್ಥಗಳು. ಸರ್ವೇಷಾಂ ಪ್ರಹರಣಾನಿ ಅಪಿ ಅಸ್ಯೈವ ಆಯುಧಾನಿ, ಯಾರ್ಯಾರು ಏನೇಂತಂದ್ರು ಇದೇ ಆಯುಧ. ದೇವರ ಅದ ಇವರಿಗೆಲ್ಲ ದೇವರಿಗೆ ಆಯುಧ. ಮತ್ತೆ ಇವ್ರು ತಮ್ಮ ಆಯುಧ ಅಂತ ತಿಳ್ಕೊಂಡು ಹೊರಟ್ರೆ ಅದೇನಾಗತ್ತೆ, ಇವರಿಗೆ ಅಪಾಯ ಆಗುತ್ತೆ. ಏನ ಅದು ಎಲ್ಲರನ್ನ ಕಂಪಿಸ್ತಾನೆ, ಕಂಪನಕ್ಕೆ ಒಳಪಡಿಸ್ತಾನೆ. ಅದು ಸ್ವಾರಸ್ಯ ನೋಡಿ. ಒಂದು ದೃಷ್ಟಾಂತ ಕೊಡ್ತಾರೆ. ಅವನು ಬರ್ತಾನೋ ಅರಿಷ್ಟಾಸುರ ಬರ್ತಾನೆ, ಅದು ತಲೆ ಮೇಲೆ ಕೋಡಿರುತ್ತೆ. ಈಗ ತಿವಿಲಕ್ಕೆ ಬರ್ತಾನೆ ಕೃಷ್ಣ ಏನ್ ಮಾಡ್ತಾನೆ, ಅವ್ನು ಕಿತ್ಕೊಂಡು ಅವನ್ನೇ ಹೊಡೆದಾಕ್ಬಿಡ್ತಾನೆ. ಅದು ಇವನ ಆಯುಧ ಅವನ ಕೃಷ್ಣ ಕೈಲಿ ಆಯುಧ ಆಯ್ತು. ಅರ್ಥ ಆಯ್ತಾ? ಏನ್ ಮಾಡ್ಲಕ್ ಹೋದ ಆಗಿದ್ದೇನೋ ಆತ ಇವರ ಆಯುಧ ಕೃಷ್ಣನ ಆಯುಧ ಆಗುತ್ತೆ. ಆದ್ರಿಂದ ಎಲ್ಲಾ ಪ್ರಾಣಗಳು ಆತನಿಗೆ ಆಯುಧ. ಅದು ತಂತ್ರಸಾರಲ್ಲ ಹೇಳ್ತಾನೆ. ದೇವರಿಗೆ ನಾಲ್ಕೇ ಹೇಳಿದ್ದಾರೆ, ನಮ್ಗೆಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಅಷ್ಟು ಹೇಳಿದ್ದಾರೆ. ಅನಂತ ಕೈಗಳು, ಪ್ರತಿಯೊಂದು ಕೈಯಲ್ಲೂ ಹೊಸ ಹೊಸ ಆಯುಧ ಇದೆ ಅಂತ ಹೇಳ್ತಾರೆ. ಪ್ರತಿಯೊಂದು ಕೈಯಲ್ಲೂ ಕೂಡ ಎಷ್ಟಾಯ್ತು ನನಗೆ ಅನಂತ ಆಯುಧ ದೇವರಲ್ಲಿ. ಇದು ಅರ್ಥ ಮಾಡ್ಕೊಂಡ್ರೆ ನಮಗೆ ಖುಷಿ ಏನಾಗುತ್ತೆ. ಯಾರೋ ಬರ್ತಾರೆ, ಆದ್ರೆ ಪಾಪ ಅವ್ರಿಗೆ ಇವ್ರಿಗೆ ಮಾಡಕ್ ಬರಲ್ಲ. ನಮಗೆ ಪ್ಲಂಬರ್ ಬೇಕಾಗಿರ್ತದೆ, ಕಾರ್ಪೆಂಟರ್ ಬಂದ್ಬಿಡ್ತಾರೆ. ಏನ್ ಮಾಡ್ತೀವಿ ನಾವಾಗ, ಇವನೆಲ್ಲ ಅವ್ನು ಬರ್ಬೇಕು ಅಂತ. ದೇವ್ರಿಗೆ ಹಾಗೆ ಯಾರೇ ಬಂದ್ರು ಎಲ್ಲ ಆಯುಧ ಇರೋದ್ರಿಂದ ಸಮಸ್ಯೆನೇ ಇಲ್ಲ. ಸರ್ವರಕ್ಷಕ. ಇಲ್ಲ ಬೇರೆ ಟೈಪ್ ಬಂದ್ಬಿಟ್ರೆ ಅವರು ನೀನ್ ಪುಣ್ಯಕ್ಕೆ ಹೇಳಿಲ್ವಲ್ಲ, ಅವ್ರ ಕೈಲಿ ಗನ್ ಇತ್ತ, ರಿವಾಲ್ವರ್ ಇತ್ತ ಅಂತ ಕೇಳಿದ್ರೆ ಸರ್ವ ಪ್ರಹರಣ ಆಯುಧ. ಏನು ಕೇಳಕ್ಕೆ ಹೋಗ್ಬೇಡಿ. ಆಯುಧ ಅಂತ ಏನಾಗಿರ್ಬೇಕದು ಪರಮಾತ್ಮ, ಎಲ್ಲವೂ ಆಯುಧನೇ. ಪದ್ಮ ಆಯುಧ ಪರಮಾತ್ಮನ ಕೈಲಿ. ಪದ್ಮ ಆಯುಧ ಆಗತ್ತಾ? ಯಾರು ಹೂ ನೋಡಿದ್ರೆ ಏನಾಗ್ತಾರೆ, ಎಂಜಾಯ್ ಮಾಡ್ತಾರೆ. ಆದ್ರೆ ದೇವ್ರು ಹೂ ನೋಡಿದ್ರು ಸಾಯ್ತಾರೆ, ಗೊತ್ತಾಯ್ತಾರೆ. ಹೂ ನೋಡಿದ್ರು ಸಾಯ್ತಾರೆ. ಪುಷ್ಕರ, ಪುಷ್ಕರ ಕ್ಷೇತ್ರಕ್ಕೆ ಪುಷ್ಕರ ಏನ್ ಗೊತ್ತಾ, ಕಮಲ ಅಂತ ಅರ್ಥ. ಕಮಲದಿಂದ ಹೊಡೆದಿದ್ದಕ್ಕೆ ರಾಕ್ಷಸ ಸತ್ತೋಗ್ತಾನೆ. ಅದು ದೊಡ್ಡ, ಅದು ಬರೀ ಸತ್ತೋಗೋದಲ್ಲ, ದೊಡ್ಡ ಗುರುತು, ದೊಡ್ಡ ಆಗ್ಬಿಟ್ಟು ಇವತ್ತಿಗೂ ಇದೆ ದೊಡ್ಡ ಸರೋವರ. ಅಂದ್ರೆ ಏನಾಗತ್ತಾಗ ಪರಮಾತ್ಮನ ಕರೆಸಿ ತೃಣ, ರಾಮದೇವ್ ತೃಣ ಬಿಡ್ತಾರೆ, ಅದು ಆಯುಧ. ತೃಣ ಆಯುಧ ಆಗ್ಲಿಲ್ಲ ಅಲ್ಲಿ. ಇದು ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಂದು ದೇವರಿಗೆ ಆಯುಧ. ಆದ್ರಿಂದ ದೇವರಲ್ಲಿ ಇಂಥ ಆಯುಧ ಇಲ್ಲ ಅಂತಿಲ್ಲ. ಆದ್ರಿಂದ ಸುರಕ್ಷಿತ ನಾವು. ಎಂಥ ಶತ್ರು ಬಂದ್ರು ಕೂಡ ಏನ್ ಮಾಡ್ತಾನೆ, ಕಾಪಾಡ್ತಾನೆ. ಅದಕ್ಕೆ ಇನ್ನೂ ಅರ್ಥ ಇದೆ. ಸರ್ವಪ್ರಹರಣ ಆಯುಧ, ಎಲ್ಲಾ ಆಯುಧಗಳು ಪೂರ್ಣತಃ ತಾನೇ. ಎಲ್ಲ ಮುಂದೆ ಅಭಿಮಾನ ದೇವತೆಗಳ ಆಮೇಲೆ ಸ್ವರೂಪಭೂತವಾದದ್ದು. ಅವಿಲ್ಲ ಅಂದ್ಬಿಟ್ರೆ ಬರಿಗಲ್ ಕೂತಿರ್ತಾರ ದೇವ್ರ. ಹಾಗಿದ್ರೆ ಪೂರ್ಣ ಯಾವಾಗಲೂ ಇರೋದ್ರಿಂದಾಗಿನೇ ಸರ್ವಪ್ರಹರಣ ಆಯುಧ ರೂಪ. ಸರ್ವ ಪ್ರಹರಣ ಆಯುಧಗಳು ಅವನೇ ಆಗಿದ್ದಾನೆ. ಇದು ಅಲ್ಟಿಮೇಟ್. ಇವೆಲ್ಲ ತರೋ ಪ್ರಸಂಗ ಬರ್ಲಿಲ್ಲ. ಆಗ ಹೋಗಿ ತರಬೇಕು, ಆವಾಗಿ ಔಟ್ ಆಫ್ ಡೇಟ್, ರಿಪೇರಿ ಕೊಟ್ಟಿದ್ದೆ, ಆಗ ಯಾವುದೂ ಇಲ್ಲೇ ಇಲ್ಲ. ಯಾವಾಗಲೂ ತಾನೇ ಆಗಿಬಿಟ್ಟಿದ್ದಾನೆ. ಶಿಶುಪಾಲ ಬೈತಿದ್ದ, ಚಕ್ರ ಬಂತಾಗ್ಲಿ, ಹೋಗಿ ತರ್ಲಕ್ಕೆ ಹೋಗ್ಲಿ, ಎಲ್ಲ ಓಡೇ ಹೋಗ್ತಾ ಬರ್ಲಿಲ್ಲ. ಪ್ರತಿಯೊಂದು ಕೂಡ ಅಲ್ಲೇ ಇದೆ. ಇದು ಆಯುಧ ಸ್ವರೂಪನೂ ಆಗಿದ್ದಾನೆ. ಇದು ಬಹಳ ದೊಡ್ಡ ಸಿದ್ಧನೆ. ಅದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನ ಬೇರೆ ರೀತಿ ಎಷ್ಟರ್ಥ ಹೇಳಿದ್ರು ಕೊಡೋದಿಲ್ಲ. ಅವನ ಸ್ವರೂಪ ಅಂತ ಹೇಳಿದಾಗ ಅಲ್ಟಿಮೇಟ್. ಸರ್ವ ಪ್ರಹರಣ ಆಯುಧ ಆಯ ನಮ, ಅಲ್ಲಿಗೆ ಅದು ಮುಗೀತು. ಇತಿ ಸರ್ವ ಪ್ರಹರಣ ಆಯುಧ ಓಂ ನಮ ಇತಿ ಅಂತ ಮುಗಿಸ್ತಾರೆ. ಇತಿ ವಿಷ್ಣು ಸಹಸ್ರನಾಮ ಸ್ತೋತ್ರಂ. ಆದ್ರೆ ಸ್ತೋತ್ರ ಮುಗುದಿಲ್ಲ. ಯಾಕೆ? ಫಲಶ್ರುತಿ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ತಾನೆ. ಮದುವೆ ಬಂದಿಲ್ಲ ಅಂತ ಕಾಯ್ತಾ ಕೂತಿರ್ತಾರೆ, ಅದು ಬರೋವರೆಗೆ ಹೇಳೋದಿಲ್ಲ. ಆ ಥರ ಫಲಶ್ರುತಿ ಇರಲೇಬೇಕು. ಫಲಶ್ರುತಿ ಯಾಕೆ ಹೇಳಿದ್ರು ಅವೆಲ್ಲ ಮುಖ್ಯ. ಆಮೇಲೆ ಇಷ್ಟೆಲ್ಲ ಫಲಶ್ರುತಿ ಯಾಕೆ ಹೇಳ್ಬೇಕಾಗಿತ್ತು, ಏನ್ ಹೇಳಿದಾರೆ ಫಲಶ್ರುತಿ? ಈ ಫಲಶ್ರುತಿ ಕೇಳಿದಾಗಲೇ ವಿಷ್ಣು ಸರ್ವೋತ್ತಮ ಅಂತ ಗೊತ್ತಾಗುತ್ತೆ. ಫಲಶ್ರುತಿ ಕೇಳಿದಾಗಲೇನೆ ವಿಷ್ಣು ಸರ್ವೋತ್ತಮ ಗೊತ್ತಾಗ್ಬೋದು. ಇಷ್ಟೆಲ್ಲ ಅದ್ರ ಸಾರ. ಆದ್ರಿಂದ ಅದನ್ನ ಮಾಡೋದಲ್ಲ, ಇಗ್ನೋರ್ ಮಾಡೋದಲ್ಲ, ಅದಕ್ಕೆ ಕೇರ್ಫುಲ್ ಆಗಿ ಕೇಳಬೇಕು. ಅದು ನಾಡಿದ್ರಿಂದ ಫಲಶ್ರುತಿ.